ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡಗೆ ಸ್ವಾಗತ. ನಿಮ್ಮ ಮನೆಯ ವಿದ್ಯುತ್ ಬಿಲ್ ಕಳೆದ ತಿಂಗಳಿಗಿಂತ ಈ ತಿಂಗಳು ಏಕಾಏಕಿ ಹೆಚ್ಚಾಗಿದೆಯೇ? ಕರೆಂಟ್ ಬಳಕೆ ಹೆಚ್ಚಾಗಿಲ್ಲ, ಆದರೆ ಬಿಲ್ ಮಾತ್ರ ಜಾಸ್ತಿಯಾಗಿದೆ ಎಂದು ನಿಮಗೆ ಅನಿಸುತ್ತಿದೆಯೇ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಏಕೆಂದರೆ ವಿದ್ಯುತ್ ಬಿಲ್ ಹೆಚ್ಚಾಗಲು ಕೇವಲ ಹೆಚ್ಚು ವಿದ್ಯುತ್ ಬಳಸುವುದೇ ಕಾರಣವಲ್ಲ. ಮನೆಯ ಕೆಲವು ಉಪಕರಣಗಳು, ಅವುಗಳನ್ನು ಬಳಸುವ ಸಮಯ, ಹಳೆಯ ಸಾಧನಗಳು, ಸ್ಟ್ಯಾಂಡ್ ಬೈ ಬಳಕೆ ಮತ್ತು ಮೀಟರ್ ರೀಡಿಂಗ್ ಸೇರಿದಂತೆ ಹಲವು ಕಾರಣಗಳು ಇರಬಹುದು. ಇಂದು ನಮ್ಮ ವಿಡಿಯೋದಲ್ಲಿ ಮನೆಯ ವಿದ್ಯುತ್ ಬಿಲ್ ಹೆಚ್ಚಾಗಲು ಸಾಧ್ಯವಾಗುವ 7 ಪ್ರಮುಖ ಕಾರಣಗಳನ್ನು ನೋಡೋಣ. ಮೊದಲ ಮತ್ತು ಪ್ರಮುಖ ಕಾರಣ ಏರ್ ಕಂಡೀಷನರ್. ಎಸಿ ಒಂದು ಮನೆಯ ವಿದ್ಯುತ್ ಬಳಕೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ವಿಶೇಷವಾಗಿ ಎಸಿಯನ್ನು ಕಡಿಮೆ ತಾಪಮಾನದಲ್ಲಿ ದೀರ್ಘ ಸಮಯ ನಿರಂತರವಾಗಿ ಬಳಸಿದರೆ ವಿದ್ಯುತ್ ಬಳಕೆ ಹೆಚ್ಚಾಗಬಹುದು. ಉದಾಹರಣೆಗೆ, ಕೊಠಡಿಯನ್ನು ಬೇಗ ತಂಪು ಮಾಡಬೇಕು ಎಂದು ಎಸಿ ಟೆಂಪರೇಚರ್ ಅನ್ನು ತುಂಬಾ ಕಡಿಮೆ ಇಡುವುದು ಸಾಮಾನ್ಯ. ಆದರೆ ಟೆಂಪರೇಚರ್ ಅನ್ನು ತುಂಬಾ ಕಡಿಮೆ ಇಟ್ಟಷ್ಟು ಕಂಪ್ರೆಸರ್ ಹೆಚ್ಚು ಸಮಯ ಕೆಲಸ ಮಾಡುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಸಾಧ್ಯವಾದಷ್ಟು ಸೂಕ್ತ ಟೆಂಪರೇಚರ್ನಲ್ಲಿ ಎಸಿ ಬಳಸಿ. ಬಾಗಿಲು, ಕಿಟಕಿಗಳನ್ನು ಸರಿಯಾಗಿ ಮುಚ್ಚಿಕೊಂಡು ಎಸಿ ಬಳಸುವುದು ಕೂಡ ಮುಖ್ಯ. ಅದೇ ರೀತಿ ಎಸಿ ಫಿಲ್ಟರ್ ಅನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸದಿದ್ದರೂ ಕೂಲಿಂಗ್ ಎಫಿಷಿಯನ್ಸಿ ಕಡಿಮೆ ಆಗಬಹುದು. ಆದ್ದರಿಂದ ಎಸಿ ಬಳಸುವ ವಿಧಾನದಲ್ಲೇ ಸ್ವಲ್ಪ ಬದಲಾವಣೆ ಮಾಡಿದರೂ ವಿದ್ಯುತ್ ಬಳಕೆಯನ್ನು ನಿಯಂತ್ರಿಸಲು ಸಹಾಯವಾಗಬಹುದು. ಎರಡನೆಯ ಕಾರಣ ಹಳೆಯ ವಿದ್ಯುತ್ ಉಪಕರಣಗಳು. ಹಳೆಯ ರೆಫ್ರಿಜರೇಟರ್, ಏರ್ ಕಂಡೀಷನರ್, ವಾಷಿಂಗ್ ಮಷಿನ್ ಅಥವಾ ವಾಟರ್ ಹೀಟರ್ ಮುಂತಾದವುಗಳು ಹೊಸ ಎನರ್ಜಿ ಎಫಿಷಿಯೆಂಟ್ ಮಾಡೆಲ್ಸ್ಗಿಂತ ಹೆಚ್ಚು ವಿದ್ಯುತ್ ಬಳಸುವ ಸಾಧ್ಯತೆ ಇದೆ. ವಿಶೇಷವಾಗಿ ರೆಫ್ರಿಜರೇಟರ್ ದಿನದ 24 ಗಂಟೆಯೂ ವಿದ್ಯುತ್ಗೆ ಸಂಪರ್ಕದಲ್ಲಿರುತ್ತದೆ. ಹೀಗಾಗಿ ಅದು ಹೆಚ್ಚು ವಿದ್ಯುತ್ ಬಳಸುತ್ತಿದ್ದರೆ ತಿಂಗಳ ಒಟ್ಟು ಬಳಕೆಯ ಪರಿಣಾಮ ಬೀರುತ್ತದೆ. ಇಲ್ಲಿ ಒಂದು ಮುಖ್ಯ ವಿಷಯ, ಯಾವುದೇ ಹಳೆಯ ಉಪಕರಣವನ್ನು ಕೇವಲ ಬಿಲ್ ಹೆಚ್ಚಾಗಿದೆ ಎಂಬ ಕಾರಣಕ್ಕೆ ತಕ್ಷಣ ಬದಲಾಯಿಸಬೇಕೆಂದಿಲ್ಲ. ಮೊದಲು ಅದರ ಪವರ್ ಕನ್ಸಂಪ್ಷನ್ ಕಂಡೀಷನ್ ಮತ್ತು ರಿಪೇರ್ ಕಾಸ್ಟ್ ಪರಿಶೀಲಿಸಿ. ಮತ್ತು ಹೊಸ ಉಪಕರಣ ಖರೀದಿಸುವಾಗ ಎನರ್ಜಿ ಎಫಿಷಿಯನ್ಸಿ ರೇಟಿಂಗ್ ಗಮನಿಸುವುದು ಮುಖ್ಯ. ಮೂರನೇ ಕಾರಣ ಗೀಸರ್. ನಮ್ಮ ಮನೆಯಲ್ಲಿ ವಿದ್ಯುತ್ ಹೆಚ್ಚು ಬಳಸುವ ಸಾಧನಗಳಲ್ಲಿ ವಾಟರ್ ಹೀಟರ್ ಕೂಡ ಒಂದು. ವಿಶೇಷವಾಗಿ ಬೆಳಗ್ಗೆ ಮತ್ತು ಸಂಜೆ ದೀರ್ಘ ಸಮಯ ಗೀಸರ್ ಆನ್ ಇಟ್ಟುಕೊಳ್ಳುವುದು ವಿದ್ಯುತ್ ಬಳಕೆಯನ್ನು ಹೆಚ್ಚಿಸಬಹುದು. ನೀರು ಬೇಕಾದಷ್ಟು ಬಿಸಿಯಾದ ನಂತರವೂ ಗೀಸರ್ ಆನ್ನಲ್ಲಿದ್ದರೆ ವಿದ್ಯುತ್ ಬಳಕೆ ಮುಂದುವರೆದೇ ಇರುತ್ತದೆ. ಆದ್ದರಿಂದ ಅಗತ್ಯವಿರುವಷ್ಟು ಸಮಯ ಮಾತ್ರ ಬಳಸುವುದು ಉತ್ತಮ. ಅದೇ ರೀತಿ ಗೀಸರ್ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ, ಥರ್ಮೋಸ್ಟಾಟ್ ಮತ್ತು ಹೀಟಿಂಗ್ ಎಲಿಮೆಂಟ್ಸ್ನಲ್ಲಿ ಸಮಸ್ಯೆ ಇದೆಯೇ ಎಂಬುದು ಅಗತ್ಯವಿದ್ದಾಗ ತಜ್ಞರಿಂದ ಪರಿಶೀಲಿಸಬೇಕು. ನಾಲ್ಕನೇ ಕಾರಣ ಸಣ್ಣ ವಿದ್ಯುತ್ ಉಪಕರಣಗಳ ಒಟ್ಟು ಬಳಕೆ. ಇದು ಚಿಕ್ಕ ಸಾಧನ, ಇದರಿಂದ ಏನು ಬಿಲ್ ಹೆಚ್ಚಾಗುತ್ತದೆ ಎಂದು ನಾವು ಹಲವಾರು ಬಾರಿ ಯೋಚಿಸುತ್ತೇವೆ. ಆದರೆ ಮನೆಯಲ್ಲಿ ಇಂತಹ ಹಲವಾರು ಸಾಧನಗಳಿರುತ್ತವೆ. ಉದಾಹರಣೆಗೆ ಟಿವಿ, ಸೆಟಪ್ ಬಾಕ್ಸ್, ವೈಫೈ ರೂಟರ್, ಕಂಪ್ಯೂಟರ್, ಪ್ರಿಂಟರ್, ಸ್ಪೀಕರ್ಸ್, ಚಾರ್ಜರ್ಸ್, ಲೈಟ್ಸ್ ಮತ್ತು ಎಲೆಕ್ಟ್ರಾನಿಕ್ ಡಿವೈಸಸ್. ಒಂದೊಂದು ಸಾಧನದ ಬಳಕೆ ಕಡಿಮೆ ಇದ್ದರೂ ಹಲವು ಸಾಧನಗಳನ್ನು ಪ್ರತಿದಿನ ದೀರ್ಘ ಸಮಯ ಬಳಸಿದಾಗ ಒಟ್ಟು ವಿದ್ಯುತ್ ಬಳಕೆ ಹೆಚ್ಚಾಗಬಹುದು. ಅಗತ್ಯವಿಲ್ಲದಾಗ ಲೈಟ್ಸ್ ಮತ್ತು ಅಪ್ಲಯನ್ಸಸ್ ಅನ್ನು ಆಫ್ ಮಾಡುವ ಸರಳ ಅಭ್ಯಾಸ ಬೆಳೆಸಿಕೊಳ್ಳಿ. ಐದನೆಯ ಕಾರಣ ಸ್ಟ್ಯಾಂಡ್ ಬೈ ಪವರ್. ನಾವು ಟಿವಿಯನ್ನು ರಿಮೋಟ್ ಮೂಲಕ ಆಫ್ ಮಾಡುತ್ತೇವೆ, ಆದರೆ ಪ್ಲಗ್ ಸಾಕೆಟ್ನಲ್ಲಿ ಅದು ಸಂಪರ್ಕದಲ್ಲೇ ಇರುತ್ತದೆ. ಇದೇ ರೀತಿ ಕಂಪ್ಯೂಟರ್, ಗೇಮಿಂಗ್ ಕನ್ಸೋಲ್, ಸ್ಪೀಕರ್ಸ್, ಮೈಕ್ರೋವೇವ್ ಸೇರಿದಂತೆ ಕೆಲವು ಎಲೆಕ್ಟ್ರಾನಿಕ್ ಡಿವೈಸಸ್ ಸ್ಟ್ಯಾಂಡ್ ಬೈ ಮೋಡಿನಲ್ಲಿ ವಿದ್ಯುತ್ ಬಳಸಬಹುದು. ಪ್ರತಿಯೊಂದು ಸಾಧನದ ಬಳಕೆ ಎಷ್ಟು ಎಂಬುದು ಸಾಧನದಿಂದ ಸಾಧನಕ್ಕೆ ಬದಲಾಗುತ್ತದೆ. ಆದ್ದರಿಂದ ಎಲ್ಲವನ್ನೂ ಪ್ಲಗ್ನಿಂದ ತೆಗೆದರೆ ದೊಡ್ಡ ಮಟ್ಟದಲ್ಲಿ ಬಿಲ್ ಕಡಿಮೆಯಾಗುತ್ತದೆ ಎಂದು ಹೇಳುವುದು ಸರಿಯಲ್ಲ. ಆದರೆ ದೀರ್ಘಕಾಲ ಬಳಸದೇ ಇರುವ ಸಾಧನಗಳನ್ನು ಸುರಕ್ಷಿತವಾಗಿ ಸ್ವಿಚ್ ಆಫ್ ಮಾಡುವುದು ಒಳ್ಳೆಯ ವಿದ್ಯುತ್ ಉಳಿತಾಯದ ಅಭ್ಯಾಸ. ಆರನೆಯ ಕಾರಣ ನಿಮ್ಮ ವಿದ್ಯುತ್ ಬಿಲ್ನ ವಿವರಗಳನ್ನು ಪರಿಶೀಲಿಸದೇ ಇರುವುದು. ಬಿಲ್ ಬಂದಾಗ ನಾವು ಸಾಮಾನ್ಯವಾಗಿ ಎಷ್ಟು ಹಣ ಎಂಬುದನ್ನಷ್ಟೇ ನೋಡುತ್ತೇವೆ. ಆದರೆ ಬಿಲ್ನಲ್ಲಿ ಹಿಂದಿನ ರೀಡಿಂಗ್ ಮತ್ತು ಪ್ರಸ್ತುತ ರೀಡಿಂಗ್, ಯೂನಿಟ್ಸ್ ಕನ್ಸ್ಯೂಮ್ಡ್ ಮತ್ತು ಇತರ ಚಾರ್ಜ್ ಡೀಟೇಲ್ಸ್ ಇರುತ್ತವೆ. ಹೀಗಾಗಿ ಒಂದು ತಿಂಗಳು ಬಿಲ್ ಹೆಚ್ಚಾದರೆ ಮೊದಲು ಹಿಂದಿನ ತಿಂಗಳ ಬಳಕೆಯೊಂದಿಗೆ ಹೋಲಿಸಿ. ಈ ತಿಂಗಳು ಎಷ್ಟು ಯೂನಿಟ್ಸ್ ಬಳಸಿದ್ದೀರಿ, ಹಿಂದಿನ ತಿಂಗಳು ಎಷ್ಟು ಯೂನಿಟ್ಸ್, ಅದರಲ್ಲಿ ದೊಡ್ಡ ವ್ಯತ್ಯಾಸವಿದೆಯೇ ಇದನ್ನು ಪರಿಶೀಲಿಸಿ.
ಕೆಲವೊಮ್ಮೆ ಬಿಲ್ಲಿಂಗ್ ಸೈಕಲ್ ಅಥವಾ ರೀಡಿಂಗ್ ಪೀರಿಯಡ್ ಬದಲಾಗಿರುವುದರಿಂದಲೂ ಮೊತ್ತದಲ್ಲಿ ವ್ಯತ್ಯಾಸ ಕಾಣಿಸಬಹುದು. ಮೀಟರ್ ರೀಡಿಂಗ್ ಬಗ್ಗೆ ಅನುಮಾನವಿದ್ದರೆ ನಿಮ್ಮ ಸ್ಥಳೀಯ ವಿದ್ಯುತ್ ಸರಬರಾಜು ಸಂಸ್ಥೆಯ ಅಧಿಕೃತ ಕಸ್ಟಮರ್ ಸರ್ವಿಸ್ ಮೂಲಕ ಪರಿಶೀಲನೆ ಅಥವಾ ದೂರು ದಾಖಲಿಸುವುದು ಉತ್ತಮ. 7ನೆಯ ಮತ್ತು ಅತ್ಯಂತ ಮುಖ್ಯವಾದ ಕಾರಣ, ವಿದ್ಯುತ್ ವೈರಿಂಗ್ ಅಥವಾ ಎಲೆಕ್ಟ್ರಿಕಲ್ ಲೀಕೇಜ್ ಸಮಸ್ಯೆ. ಇದು ಸಾಮಾನ್ಯವಾಗಿ ನಾವು ನಿರ್ಲಕ್ಷಿಸುವ ವಿಷಯ. ಮನೆಯ ವೈರಿಂಗ್ ಹಳೆಯದಾಗಿದ್ದರೆ, ಇನ್ಸುಲೇಷನ್ ಹಾನಿಯಾಗಿದ್ದರೆ ಅಥವಾ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ನಲ್ಲಿ ದೋಷವಿದ್ದರೆ ವಿದ್ಯುತ್ ಬಳಕೆಯಲ್ಲಿಯೂ ಸಮಸ್ಯೆ ಉಂಟಾಗಬಹುದು. ಇಂತಹ ಸಮಸ್ಯೆ ಕೇವಲ ಬಿಲ್ ಹೆಚ್ಚಾಗುವುದಷ್ಟೇ ಅಲ್ಲ, ಸುರಕ್ಷತೆಯ ದೃಷ್ಟಿಯಿಂದಲೂ ಗಂಭೀರವಾಗಬಹುದು. ಮನೆಯ ಸ್ವಿಚ್ ಬೋರ್ಡ್ ಬಿಸಿಯಾಗುವುದು, ಸುಟ್ಟ ವಾಸನೆ ಬರುವುದು, ಸ್ಪಾರ್ಕ್ ಕಾಣಿಸುವುದು ಅಥವಾ ಫ್ಯೂಸ್ MCB ಪದೇ ಪದೇ ಟ್ರಿಪ್ ಆಗುವುದು ಕಂಡುಬಂದರೆ ನಿರ್ಲಕ್ಷಿಸಬೇಡಿ. ಸ್ವತಃ ವೈರಿಂಗ್ ತೆರೆದು ಪರೀಕ್ಷಿಸುವ ಬದಲು ಅರ್ಹ ಎಲೆಕ್ಟ್ರಿಷಿಯನ್ನ ಸಹಾಯ ಪಡೆಯಿರಿ. ವಿದ್ಯುತ್ ಬಿಲ್ ಕಡಿಮೆ ಮಾಡಲು 5 ಸರಳ ಅಭ್ಯಾಸಗಳು. ಹಾಗಾದರೆ ಈಗಿನಿಂದ ಏನು ಮಾಡಬೇಕು? ಮೊದಲನೆಯದು, ಅಗತ್ಯವಿಲ್ಲದ ಲೈಟ್ಸ್ ಮತ್ತು ಅಪ್ಲಯನ್ಸಸ್ ಅನ್ನು ಆಫ್ ಮಾಡಿ. 2ನೇದು, AC ಮತ್ತು ಗೀಸರ್ ಅನ್ನು ಅಗತ್ಯವಿರುವಷ್ಟು ಮಾತ್ರ ಬಳಸಿ. 3ನೇದು, ಹಳೆಯ ಅಪ್ಲಯನ್ಸ್ನ ಎನರ್ಜಿ ಎಫಿಷಿಯನ್ಸಿಯನ್ನು ಪರಿಶೀಲಿಸಿ. 4ನೇದು, ಪ್ರತಿ ತಿಂಗಳು ಬಿಲ್ನಲ್ಲಿ ಯೂನಿಟ್ಸ್ ಕನ್ಸ್ಯೂಮ್ಡ್ ಅನ್ನು ಗಮನಿಸಿ. 5ನೇದು, ವೈರಿಂಗ್ ಅಥವಾ ಮೀಟರ್ ಬಗ್ಗೆ ಅನುಮಾನವಿದ್ದರೆ ಅರ್ಹ ಎಲೆಕ್ಟ್ರಿಷಿಯನ್ ಅಥವಾ ನಿಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯನ್ನೇ ಸಂಪರ್ಕಿಸಿ. ಹಾಗಾದರೆ ಸ್ನೇಹಿತರೆ, ವಿದ್ಯುತ್ ಬಿಲ್ ಹೆಚ್ಚಾಗಿದೆ ಎಂದಾಕ್ಷಣ ವಿದ್ಯುತ್ ದರವೇ ಹೆಚ್ಚಾಗಿದೆ ಎಂದು ತೀರ್ಮಾನಿಸುವ ಬದಲು ಮೊದಲು ನಮ್ಮ ವಿದ್ಯುತ್ ಬಳಕೆ ಮತ್ತು ಬಿಲ್ ಡೀಟೇಲ್ಸ್ ಅನ್ನು ಪರಿಶೀಲಿಸುವುದು ಮುಖ್ಯ. AC, ಗೀಸರ್, ರೆಫ್ರಿಜರೇಟರ್, ಹಳೆಯ ಅಪ್ಲಯನ್ಸಸ್, ಸ್ಟ್ಯಾಂಡ್ ಬೈ ಯೂಸೇಜ್, ಮೀಟರ್ ರೀಡಿಂಗ್ ಮತ್ತು ವೈರಿಂಗ್ ಇವೆಲ್ಲವನ್ನೂ ಗಮನಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಜನರಿಗೆ ಉಪಯುಕ್ತವಾದ ಮಾಹಿತಿಗಾಗಿ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.